ಸಿನಿಮಾದೊಳಗೆ ಒಂದು ಸಿನಿಮಾ ನೋಡೋ ಒಂದು ಪ್ರಯತ್ನ ಇವತ್ತು ಆ್ಯಕ್ಚುಲಿ ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಸಿನಿಮಾ ಬಂದಿಲ್ಲ. ನಾನು ಫಸ್ಟ್ ಶೋ ಅಂತ ಒಂದು ಚಾನಲ್ ಇರೋದು ಕೇಳಿದೆ, ಬಟ್ ಫಸ್ಟ್ ಟೈಮ್ ಸಿನಿಮಾನೇ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಸಿನಿಮಾ ಭಾಳ ಅದ್ಭುತವಾಗಿದೆ, ಒಂಥರ ವಿಭಿನ್ನವಾಗಿದೆ. ಈ ಥರದ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇಷ್ಟರೊಳಗೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಯಾಕಂತಂದರೆ ಒಂದು ಪ್ರೊಡ್ಯೂಸರಿನ ಶ್ರಮ, ಒಂದು ಡೈರೆಕ್ಟ್ರಿನ ಶ್ರಮ ಮತ್ತು ಇಡೀ ತಂಡದ ಒಂದು ಶ್ರಮವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಪೈರಸಿ ಬಗ್ಗೆನೂ ಎಂಡಿಗೆ ಒಂದು ಒಳ್ಳೆ ಮೆಸೇಜನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಐ ಥಿಂಕ್ ಒಂದು ಚಿತ್ರ ಗೆಲ್ಲಬೇಕಂದ್ರೆ ಯಾವ ರೀತಿ ಚಿತ್ರರಂಗದ ವಿವಿಧ ಭಾಗಗಳು, ಎಡಿಟಿಂಗ್ ಆಗಿರ್ಬೋದು, ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಇವರೆಲ್ಲರ ಎಫರ್ಟ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಪ್ರೇಕ್ಷಕರಾಗಿ ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ. ಐ ಥಿಂಕ್ ಅದು ಸಿನಿಮಾ ನೋಡೋದು. ನಾವು ಸಿನಿಮಾ ನೋಡಿದಾಗಷ್ಟೇ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ಸೊ ಆ ಜವಾಬ್ದಾರಿಯನ್ನು ನಾವು ಭಾಳ ಚೆನ್ನಾಗಿ ಮಾಡಿದ್ರೆ ಪ್ರಾಬಬ್ಲಿ ಪ್ರತಿಯೊಂದು ಕನ್ನಡ ಸಿನಿಮಾನೂ ಉಳಿಯುತ್ತೆ ಮತ್ತು ಬೆಳೆಯುತ್ತೆ. ಕೊನೆಯದಾಗಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಅಂದ್ಕೊತೀವಲ್ಲ, ಒಂದು ಕಾಯಿನ್ ಇಟ್ಕೊಂಡು ಈ ಏನಂತಾರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋರು, ಅವ್ರು ಹಿಂಗೆ ಮಾಡಿ ಇದು ಮಾಡಿದಾಗ ಅದು ಆಗುತ್ತಾ ಆಗಲ್ವಾ ಅನ್ನೋ ಒಂದು ಬಿಲೀಫ್ ಇದೆ. ಆ ಒಂದು ನಂಬಿಕೆನೂ ಎಷ್ಟು ಸತ್ಯ ಅನ್ನೋದನ್ನು ಈ ಸಿನಿಮಾದಲ್ಲಿ ಭಾಳ ವಿಭಿನ್ನವಾಗಿ ತೋರಿಸಿದ್ದಾರೆ. ಸೊ ನಾನು ಇಡೀ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಚೆನ್ನಾಗೈತೆ. ಸಿನಿಮಾದವ್ರ ಕಷ್ಟ ಏನು ಅಂತ ಇಷ್ಟ ಆಯಿತು, ಗೊತ್ತಾಯ್ತು. ಚೆನ್ನಾಗಿದೆ ಅಂದರೆ ಸಿನಿಮಾದವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಅರ್ಥ ಆಯಿತು. ಹುಟ್ಟೋ ಪ್ರತಿ ಮಗುನೂ ಕೂಡ ಸಾಧನೆ ಮಾಡ್ತಾ ಗೆಲ್ತಾ ಬಿಡ್ತಾನೆ ಸೆಕೆಂಡ್ರಿ. ಬಟ್ ಪ್ರತಿ ತಾಯಿನೂ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಅದೇ ನೋವಿಂದ ಕೊಡ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಸಿನಿಮಾ ಅನ್ನೋದು ಯಾವತ್ತೂ ಒಂದು ತಾಯಿ ಮಗುಗೆ ಜನ್ಮ ಕೊಡುವಂಥ ಪ್ರೋಸೆಸ್. ಸೊ ಆದಷ್ಟು ಅಂಥವ್ರಿಗೆ ನಮ್ಮ ಕೈಲಾದಂತಹ ಸಹಾಯ ಅಥವಾ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ. ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ಫಸ್ಟ್ ಎಲ್ಲ ಸಿನಿಮಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ನೋಡಿ. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ನೋಡಿ. ಫುಲ್ ಮೂವಿನೇ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ. ಒಂದು ಬೇಬಿ ಹೆಂಗೆ ಬರ್ತಾಗುತ್ತೋ ಅದ್ರ ತನಕ ಕಂಪೇರ್ ಮಾಡಿದ್ದಾರೆ. ಅವ್ರು ಎಷ್ಟು ಕಷ್ಟಪಡ್ತಾರೆ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ, ಮೂವಿ ಹಿಟ್ ಆಗುತ್ತೆ. ಸಿನಿಮಾ ಮಾತ್ರ ಸಖತ್ತಾಗಿದೆ, ತುಂಬ ಎಮೋಷ್ನಲ್ ಆಗಿದೆ. ಆಯಿತು, ಪ್ರತಿಯೊಬ್ಬರು ಸಿನಿಮಾದಲ್ಲಿರೋರು ಪ್ರತಿಯೊಬ್ಬರು ಮೇಕಪ್, ಆ ಡಿಪಾರ್ಟ್ಮೆಂಟು, ಲೈಟ್ ಡಿಪಾರ್ಟ್ಮೆಂಟು, ಡೈರೆಕ್ಟ್ರು, ಕೋಆರ್ಡಿನೇಟ್ರು, ರೀಲ್ಸು, ಡಬ್ಬಿಂಗು, ಸ್ಕ್ಯಾನಿಂಗು, ರಿಪೋರ್ಟಿಂಗು, ಏನೇನು ಮಾಡ್ತಿರೋ ಪ್ರತಿಯೊಬ್ಬರು ಈ ಸಿನಿಮಾನ ಬಂದು ನೋಡಿ. ಯಾಕಂದರೆ ಸಿನಿಮಾಗೋಸ್ಕರನೇ ಇದು ಸಿನಿಮಾ ಮಾಡಿದ್ದು. ಒಳ್ಳೆ ಸಿನಿಮಾ ಬಗ್ಗೆ ತುಂಬ ನೀಟಾಗಿ ಯಾವ ರೀತಿ ಇದೆ ಅಂತ ತೋರಿಸಿದ್ದಾರೆ. ಯಾವ ಒಂದು ತಾಯಿ ಒಂದು 9 ತಿಂಗಳು ಮಗುಗೆ ಯಾವ ಥರ ಜನ್ಮ ಕೊಡ್ತಾಳೋ ಆ ರೀತಿ ಎಷ್ಟು ಕಷ್ಟ ಆಗುತ್ತೋ ಈ ಥರ ಒಂದು ಸಿನಿಮಾನ ಈ ರೀತಿ ತೋರಿಸಿದ್ದಾರೆ. ಸಿನಿಮಾ ಅಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ, ಇದು 100 days ಪಕ್ಕ ಫಿಕ್ಸು. ಥ್ಯಾಂಕ್ ಯು, ಎಲ್ಲರೂ ಬಂದು ನೋಡಿ. ಎಷ್ಟು ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕಷ್ಟಗಳು ಹೇಳ್ಕೊಟ್ಟಿದ್ದಾರೆ. ಲೈಕ್ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಎಷ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಸ್ಪೆನ್ಸ್ ಇಷ್ಟ ಆಯಿತು ಲಾಸ್ಟಿಗೆ, ವಿಚ್ ವಾಸ್ ವೆರಿ ಅದು ಇಂಟ್ರೆಸ್ಟ್ ಇತ್ತು ನೋಡೋಕ್ಕೆ ಏನಾಯಿತು ಅದ್ರದ್ದು ಅಂತ. ಹಾರ್ಡ್ ಡಿಸ್ಕ್ ಕಳೆದೋಗೋದು, ಆಮೇಲೆ ಹಾರ್ಡ್ ಡಿಸ್ಕ್ ಸಿಗೋದು, ಅದು ತುಂಬ ಇಷ್ಟ ಆಯಿತು ಸರ್. ಆಮೇಲೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಹಾಂ, ತುಂಬ ಸಸ್ಪೆನ್ಸ್ ಇದೆ ಸರ್. ಅದು ವೇಟ್ ಮಾಡ್ತಾಯಿದ್ದೀವಿ, ಹೆಂಗೆ ಸಿಗುತ್ತಾ ಇಲ್ವಾ, ಫೈನಲಿ ಫಿಲಿಮ್ ರಿಲೀಸ್ ಆಗುತ್ತಾ ಇಲ್ವಾ ಅಂತ. ಸೊ ಚೆನ್ನಾಗಿದೆ ಸರ್, ವೆರಿ ನೈಸ್. ಹಾಂ, ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ. ತುಂಬ ಚೆನ್ನಾಗಿತ್ತು, ವೆರಿ ನೈಸ್, ವೆರಿ ಕ್ರಿಸ್ಪಿಯಾಗಿದೆ, ಕ್ಯಾಚಿಯಾಗಿದೆ, ಸಸ್ಪೆನ್ಸ್ ಉಳಿಸ್ಕೊಂಡಿರುತ್ತೆ, ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟ್ರಿಗೆ ಒಂದು ಫಿಲ್ಮ್ ನೋಡಿ, ಚೆನ್ನಾಗಿದೆ, ಪಕ್ಕ ನೋಡಬೇಕು. ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಇಷ್ಟೊಂದೆಲ್ಲ ಸರ್ಕಸ್ ಆಗುತ್ತೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಪ್ಲೀಸ್ ಪೈರಸಿ ಸ್ಟಾಪ್ ಮಾಡಿ ಎಲ್ಲ ಥಿಯೇಟರ್ಸ್ಗೆ ಹೋಗಿ ನೋಡಿ. ಫಿಲ್ಮ್ ಹೇಗೆ ಕಷ್ಟ ಇದೆ ಇದ್ರ ಹಿಂದೆ ಅಂತ ಅರ್ಥ ಆಯಿತು. ಈ ಜನ ಈ ಸಿನಿಮಾ ಮಾಡಬೇಕು ಅನ್ನೋರು ಈ ಸಿನಿಮಾ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಕಷ್ಟ ಬೀಳ್ತೀವಿ ಅನ್ನೋದು. ಅದನ್ನು ಈ ಸಿನಿಮಾದಲ್ಲಿ ಪಕ್ಕ ಕ್ಲೀನಾಗಿ ತೋರಿಸಿದ್ದಾರೆ ಸರ್ ಅವರು. ಚೆನ್ನಾಗಿದೆ ಸರ್, ಟೆಕ್ನಿಷಿಯನ್ಗಳಿಗೋಸ್ಕರ ಮಾಡಿರೋ ಸಿನಿಮಾ. ಪ್ರತಿಯೊಬ್ಬ ಟೆಕ್ನಿಷಿಯನ್, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ ನೋಡಬೇಕಾಗಿರೋ ಸಿನಿಮಾ ಇದು. ಓಲ್ ಟೆಕ್ನಿಷಿಯನ್ ಸಿನಿಮಾ ಸರ್. ಇಟ್ ವಾಸ್ ನೈಸ್. ನಾವು ಏನೇ ಒಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ ಕಾಂಟೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಮೂವಿ ದೇ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೈನ್ ಕಾಂಟೆಕ್ಸ್ಟ್ ಆಫ್ ದ ಮೂವಿ ಇಟ್ ಸೆಲ್ಫ್. ಸೊ ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿದೆ. ಒಂದು ಫಿಲಮಿಂದ ಇಷ್ಟೊಂದು ಪರಿಶ್ರಮ ಇದೆಯಾ ಅಂತ. ಚೆನ್ನಾಗಿದೆ ಸರ್, ತುಂಬ ಕನ್ನಡ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಡೈಲಾಗ್ಗಳು ಚೆನ್ನಾಗಿದೆ ಸರ್.